ಹೈಕೋರ್ಟ್ ಆದೇಶ ಕೊಟ್ಟಿದೆ, ತಮ್ಮೆಲ್ಲರನ್ನ ಸಂಘಟನೆಯನ್ನ ಕರೆದು ಶಾಂತಿ ಸಭೆ ಮಾಡಿ ಅಂತ. ತಾವು ಕಲಬುರಗಿ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆಗೆ ಹೋಗ್ತೀರಾ ಹೇಗೆ? ಇಲ್ಲ, ಅವರು ನಮಗೆ ಲೆಟ್ರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದ್ದೀವಿ. ಯಾವಾಗ RSSನ ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಅದಕ್ಕೆ ನೀವು ಪಥಸಂಚಲನ ಮಾಡಲಿಕ್ಕೆ ಯಾವತ್ತು ಕೊಡ್ತೀರೋ ಅವ್ರದ್ದು ರಿಜಿಸ್ಟ್ರೇಷನ್ ಇತ್ತಂದರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತೊಗೊಳ್ಳಿ, ಅವ್ರು ಮಾಡಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ಥರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸು ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದ್ದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದಿರೋ ಅವ್ರದ್ದು ಅದೇ ಥರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರು ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡೋಕ್ಕೆ ಯಾವತ್ತು ಅವಕಾಶ ಕೊಡ್ತೀರಂದರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮಾರಿಗೆ ಶಾಂತಿ ಸಭೆಯಲ್ಲಿ ಅದೇನಾ ನಿಮ್ದು? ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಶಾಂತಿ ಸಭೆಯಲ್ಲಿ ಅಟಕ್ ಮಾಡಿ ಅವ್ರ ನಂತರ ಬೇರೆ ಡೇಟ್ ಮಾಡ್ತಾರೆ ಅಂತ ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರು ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಚಿತ್ತಾಪುರದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಮಾಡೋಕ್ಕೆ ಕೊಡೋದಿಲ್ಲ. ಅದಷ್ಟು ಮಾತ್ರ ಹೇಳೋಕ್ಕೆ ಇಷ್ಟ. ಪ್ರತ್ಯೇಕ ದಿನಾಂಕಕ್ಕೆ ಏನಾದರೂ ಕನ್ವಿನ್ಸ್ ಮಾಡಿದ್ರೆ? ಈಗ ಆ ದಿನಾಂಕ ಏನೇ ಕನ್ವಿನ್ಸ್ ಮಾಡಿ, ನಮ್ದು ಹೇಳೋದು ನಮ್ದು ಏನೈತೆ ಅಂತಂದರೆ ಅವ್ರ ಸಂಘ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ಕೊಡಿ. ಸಂಘ ರಿಜಿಸ್ಟ್ರೇಷನ್ ಇಲ್ಲದೆ ನೀವು ಕೊಡೋಕ್ಕೆ ಅದು ಅವ್ರ ಅರ್ಹತೆ ಅಲ್ಲ, ನೀವು ಕೊಡೋಕ್ಕೆ ಇದೂ ಅಲ್ಲ. ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಏನಿದೆ, ಸಂಘದ ರಿಜಿಸ್ಟ್ರೇಷನ್ ಬಾಯ್ಲಾಗ್ ಬೇಕು, ಅದು ರಿಜಿಸ್ಟ್ರೇಷನ್ ಕಾಪಿ ಬೇಕು. ಅವ್ರು 100 ವರ್ಷದ ಎಲ್ಲಿ ಸಂಘ ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ತಂದುಕೊಡ್ಲಿ. ತಂದು ಕೊಟ್ಟಾದ್ಮೇಲೆ 100 ವರ್ಷದ ಪಥಸಂಚಲನ ಕಾರ್ಯಕ್ರಮ ಮಾಡ್ಬೋದು. ಸುಮ್ಮನೆ ಯಾವಾಗಂತವಾಗ 100 ವರ್ಷ ಅಂತ ಮಾಡೋಕ್ಕೆ ಅದಕ್ಕೆ ಅಲ್ಲ, ಅದು ಶಾಂತಿ ಭಂಗವನ್ನು ಮಾಡಬಾರ್ದು ಅವರು. ಅಂದರೆ ಅಧಿಕಾರಿಗಳು ಕನ್ವಿನ್ಸ್ ಮಾಡಿದ್ರೆ ನೀವೇನು ಕನ್ವಿನ್ಸ್ ಆಗಲ್ಲ ಅಂದರೆ ಹಂಗೆ ಕನ್ವಿನ್ಸ್ ಆಗೋಕ್ಕಾಗುತ್ತೆ. ಈಗ ನಮ್ದು ಯಾಕೆ ತೊಗೊಂಡ್ರಿ? ಹಾಗಿದ್ರೆ ನಮ್ಮ ಬೈಲಾಗಳು ಯಾಕೆ ತೊಗೊಂಡ್ರಿ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.